ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಚಾನಲ್. ಇವತ್ತಿನ ನನ್ನ ಡೇ ಮಾರ್ನಿಂಗ್ ವಾಕಿಂದ ಸ್ಟಾರ್ಟ್ ಆಗಿದ್ದೆ. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಮಾರ್ನಿಂಗ್ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಸ್ವಲ್ಪ ಯೋಗ ಮಾಡುವಂಥದ್ದು. ಬಟ್ ಈ ನಡುವೆ ನನಗೆ ಟೈಮೇ ಸಾಕಾಗ್ತಾ ಇರಲಿಲ್ಲ. ಏನಂತಂದರೆ ನಾನು ವಾಕ್ ಮಾಡೋಕ್ಕೆ ಬಂದರೆ ನನ್ನ ಮಗನೂ ಎದ್ದು ಬಂದುಬಿಡ್ತಾನೆ. ನೋಡಿ, ಹಾಗೆ ನಾನು ವಾಕ್ ಮಾಡ್ತಾಯಿದ್ರೆ ಅವನು ಕೂಡ ಎದ್ದು ಬಂದುಬಿಟ್ಟಿದ್ದಾನೆ. ಸೊ ವಾಕ್ ಮುಗಿಸಿ ಇವತ್ತಿನ ತಿಂಡಿಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ ನಾನು. ಸೊ ರೆಸಿಪೀಸ್ ಏನು ಶೇರ್ ಮಾಡಿಲ್ಲ, ಯಾಕಂದರೆ ಇದು 3 ಡೇಸ್ ಬ್ಯಾಕ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಲ್ಲ, ಸೊ ಹಾಗೆ ಡಿಲೀಟ್ ಮಾಡೋಕ್ಕೂ ಮನಸ್ಸಾಗಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದನ್ನು ಆ್ಯಡಪ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಆಗಿತ್ತು. ಉದ್ರಾಗಿ ಟೊಮೊಟೊ ಬಾತ್ ಸಿಂಪಲ್ಲಾಗಿ ಬೇಗ ಆಗಿಬಿಡತ್ತೆ, ತಿನ್ನೋಕ್ಕೂ ರುಚಿ ಇರುತ್ತೆ. ತಿಂಡಿ ಮುಗಿಸಿ ಆಚೆ ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ನನಗೆ ಆವತ್ತಿನ ಡೇ ಫುಲ್ ಮೂಡ್ ಔಟ್ ಆಗಿತ್ತು ಅಂತ ನಿಮಗೆ ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ಹೊರಗಡೆ ಸ್ವಲ್ಪ ಹೋಗಿ ಜ್ಯೂಸ್ ತಗೊಂಡು ಕುಡ್ಕೊಂಡು ಬರ್ತೆ. ಫಸ್ಟು ನನ್ನ ಮಗನ ಕೇಳಿದೆ ತಗೊಳ್ಳೋ ಕುಡಿಯೋ ಅಂತ. ಅವ್ನು ಬೇಡ ನನಗೆ ಅಂತ ಹೇಳ್ದೆ. ಆಮೇಲೆ ಮತ್ತೆ ನಾನು ಕುಡಿಬೇಕಾದ್ರೆ ನನಗೂ ಬೇಕು ಅಂತ ಹೇಳ್ದೆ. ಹಾಗೆ ಮಕ್ಕಳು ನಾವೇನು ಮಾಡ್ತೀವಿ ಅದನ್ನೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ತಾರಲ್ವ. ಸೊ ಹಾಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಚೆ ಹೋಗಿ ಸ್ವಲ್ಪ ತಿರ್ಗಾಡ್ಕೊಂಡು ಬಂದೆ. ನಾನು ಫ್ರೆಶ್ ಅಪ್ಪು ಕೂಡ ಆಗಿರಲಿಲ್ಲ, ನಾನು ತುಂಬ ರೆಡಿನೂ ಕೂಡ ಆಗಿರಲಿಲ್ಲ, ಯಾಕಂದರೆ ಅಷ್ಟು ಒಂಥರ ಮೂಡ್ ಆಫ್ ಆಗಿಬಿಟ್ಟಿತ್ತು. ಅಲ್ಲಿಂದ ಬಂದು ಸ್ವಲ್ಪ ಮೊಸರು ಮಾಡಿದ್ದೆ, ಬೆಣ್ಣೆ ಮಾಡೋಣ ಅಂತ ಹೇಳ್ಬಿಟ್ಟು. ಇದ್ರದ್ದು ವಿಡಿಯೋ ನಿಮಗೆ ನೆಕ್ಸ್ಟು ಯಾವಾಗಾದರೂ ಡೀಟೇಲಾಗಿ ಹೇಳ್ತೀನಿ. ಏನಿಲ್ಲ, ರೆಗ್ಯುಲರಾಗಿ ನೀವು ಹಾಲನ್ನು ಕಾಯಿಸಿದಾಗ ಏನು ಕೆನೆ ಬರುತ್ತೆ ಅದನ್ನು ಎತ್ತಿಟ್ಟು ನಾನು 2 ಡೇಸ್ ಒನ್ಸ್, ತಪ್ಪಿದ್ರೆ 3 ಡೇಸ್ ಒನ್ಸು ಈ ಥರ ಮೊಸರನ್ನ ಮಾಡ್ಕೊತೀನಿ. ಆವಾಗ ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ನನಗೆ 2 ಡೇಸ್ ಕೆನೆನ ಎತ್ತಿ ಇಟ್ಟಿದ್ದೆ ಅಂತ ಹೇಳಿದ್ರೆ ನನಗೆ 50 ಗ್ರಾಮ್ಸ್ ಅಷ್ಟು ನನಗೆ ಬೆಣ್ಣೆ ಸಿಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಮನೇಲೇ ದೋಸೆ ಏನಾದರೂ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ತೊಗೊಂಬರೋಕ್ಕೂ ಇವಾಗ ಎಷ್ಟು ಕಾಸ್ಟ್ಲಿ ಅಲ್ವಾ, ಬೆಣ್ಣೆ ತುಪ್ಪ ಎಲ್ಲ. ಬಟ್ ಮನೇಲೇ ನಾವು ಈ ಥರ ಮಾಡಿಕೊಂಡ್ರೆ ನಮಗೆ ಅಮೌಂಟ್ ಕೂಡ ಸೇವ್ ಆಗುತ್ತೆ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರೆಲ್ಲ ಇದೇ ಥರ ಅಲ್ವಾ ಯೋಚನೆ ಮಾಡೋದು. ಬೆಣ್ಣೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಇದ್ರದ್ದು ಫುಲ್ ಡೀಟೇಲ್ಸ್ ನಾನು ನಿಮಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಬೇಕಾದರೆ ಮಾಡಿ ತಿಳಿಸ್ತೀನಿ, ಹೇಗೆ ನಾವು ಹಾಲಲ್ಲಿ ಚೆನ್ನಾಗಿ ಕೆನೆ ಕಟ್ಟೋ ರೀತಿ ಮಾಡೋದು ಅಂತ. ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳಿಸ್ಕೊಡ್ತೀನಿ. ಮತ್ತು ಈ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಬೇಕಾದ್ರೆ ನಾವು ಮಾಡುವಂಥ ತುಪ್ಪದ ಪುಡಿನೂ ಕೂಡ ನಿಮಗೆ ಶೇರ್ ಮಾಡ್ತೀನಿ, ಬೇಕಿದ್ದರೆ ಹೇಳಿ. ತುಪ್ಪದ ಪುಡಿ ಹಾಕಿ ಬೆಣ್ಣೆನ ಕಾಯಿಸಿದ್ರೆ ತುಪ್ಪ ಅಂದು ಘಮ ಘಮ ಅಂತ ಇರುತ್ತೆ. ಮತ್ತು ನೀವು ಇಷ್ಟು ದಿನ ಇಟ್ಟರೂ ಕೂಡ ಕೆಡಲ್ಲ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆ ರೆಸಿಪಿ ಏನಾದರೂ ಬೇಕಿತ್ತು ಅಂದರೆ ತಿಳಿಸಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏನಂತಂದರೆ ತುಪ್ಪದ ಪುಡಿ ನಾನು ಮಾಡಲ್ಲ, ನಮ್ಮಮ್ಮ ಮಾಡೋದು, ಅಂದರೆ ನಮ್ಮ ಅತ್ತೆ ಮಾಡೋದು. ಅವ್ರ ಹತ್ರ ನಾನು ನಿಮಗೆ ಹೇಳಿ ತೋರಿಸ್ಕೊಡ್ತೀನಿ. ಇವಾಗ ಬೆಣ್ಣೆ ಎಲ್ಲ ಕಟ್ತಾಯಿದ್ದೀನಿ. ನನಗೇನೋ ಒಂಥರ ಖುಷಿ, ಮನೆಯಲ್ಲೇ ಮಾಡಿರೋದಲ್ವಾ. ಹಾಗಾಗಿ ಇವಾಗ ಅದಾದಮೇಲೆ ನಾನು ಇಟ್ಬಿಡ್ತೀನಿ ಒಂದು ಬಾಕ್ಸ್ಗೆ ಹಾಕಿ ಸಪ್ರೇಟು ಬೆಣ್ಣೆನ. ಅದು ಒಂದು ವೀಕ್ ಇಲ್ಲ 15 ಡೇಸ್ ಇಲ್ಲ 20 ಡೇಸ್ ಆದಮೇಲೆ ಒಂದು ಅರ್ಧ kg ಇಲ್ಲಾಂದರೆ ಒಂದು 400 ಗ್ರಾಮ್ ಆಗುವಷ್ಟು ಬೆಣ್ಣೆ ಆದಮೇಲೆ ನಾನು ತುಪ್ಪನ ಮಾಡ್ಕೋತೀನಿ. ತುಪ್ಪ ಮಾಡಬೇಕಾದ್ರೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ, ನಾನು ಮಾಡಬೇಕಾದ್ರೆ ಹೇಗೆ ಮಾಡ್ತೀನಿ ಅಂತ. ಮೇ ಬಿ ನೋಡೋಣ, ಮುಂದಿನ ವ್ಲಾಗಲ್ಲಿ ಬರ್ಬೋದು ಅದರದ್ದು ವಿಡಿಯೋ ಅಂತ ಅಂದ್ಕೋತೀನಿ. ಗೈಸ್, ನನಗೆ ಇತ್ತೀಚೆಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರಿ. ಅದೇ ರೀತಿ ಸಪೋರ್ಟ್ ಮಾಡಿ. ಈ ನಡುವೆ ಒಂದು 2 ಡೇಸ್ ನನಗೆ ಹುಷಾರಿಲ್ಲ ಅಂತ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಮತ್ತು ವ್ಯೂಸ್ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ. ವ್ಯೂಸ್ ಕೊಡಿ ಪ್ಲೀಸ್. ಹಾಗೆ ನೀವೇ ವಿಡಿಯೋನ ನೋಡಿದ್ದೀರಾ ಅಂದರೆ, ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ. ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ತುಂಬ ಇನ್ನೂ ಎಂಕರೇಜ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ. ಹಾಗಾಗಿ ಇವತ್ತಿನ ಡೇ ನಂದು ತುಂಬಾ ಸಿಂಪಲ್ ಆಗಿತ್ತು. ಹಾಗಾಗಿ ಯಾವೆಲ್ಲ ಕ್ಲಿಪ್ಪಿಂಗ್ಸ್ ಇತ್ತು ಅದನ್ನು ಆ್ಯಡಪ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಮತ್ತೆ ನಿಮಗೆ ಏನಾದರೂ ಯಾವುದಾದ್ರೂ ಹೊಸ ರೀತಿಯ ವೀಡಿಯೋಸ್ ಬೇಕಿದ್ದರೆ, ಯಾವುದಾದ್ರೂ ಟಾಪಿಕ್ ಮೇಲೆ ಇಲ್ಲ ನನ್ನ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತಿಳಿಸ್ಕೊಡಿ. ನಾನು ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ನನ್ನಲ್ಲಿ ಕೆಲವೊಂದು ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಇಲ್ಲ ನಿಮಗೆ ಯಾವುದಾದ್ರೂ ಬೇರೆ ಥರ ವೀಡಿಯೋಸ್ ಬೇಕು ಅಂದ್ರೂ ಕೂಡ ತಿಳಿಸ್ಕೊಡಿ. ಇವಾಗ ನಾನು ರಾತ್ರಿ ಊಟಕ್ಕೆ ನಾನು ಹುರಿದ ಅವರೆಕಾಯಿ ಸಾಂಬಾರು ಮತ್ತು ಅನ್ನ ಮುದ್ದೆ ಮಾಡ್ಕೊಂಡಿದ್ದೆ. ಮತ್ತು ಇವತ್ತು ನಂದು ಇವತ್ತಿನ ಲಾಗ್ ಬಂದು ಸ್ಯಾಟರ್ಡೇ ಲಾಗು ನಾನು ನಿಮಗೆ ಅಪ್ಲೋಡ್ ಮಾಡಿರೋದು. ಹಾಗಾಗಿ ಸ್ಯಾಟರ್ಡೇ ಆಗಿತ್ತಲ್ವ, ಹಾಗಾಗಿ ಚಿಕನ್ ತೊಗೊಂಬಂದರು. ಆಮೇಲೆ ಕಬಾಬ್ ಕೂಡ ಮಾಡಿದ್ದೆ.
ನಾವು ಮಂಡ್ಯದವರಲ್ವ, ಸ್ವಲ್ಪ ನಾಲಿಗೆ ತೊದಲಿಸುತ್ತೆ, ಮಾತಾಡಬೇಕಾದ್ರೆ ಹಿಡಿಯುತ್ತೆ. ಸೊ ಹಾಗಾಗಿ ಕೆಲವೊಂದು ಲಾಗ್ಸಲ್ಲಿ ನಂದು ಮಾತಾಡಬೇಕಾದ್ರೆ ನಾನು ಹೇಳಿರೋ ವರ್ಡ್ಸು ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ಕೇಳಿಸಿರಲ್ಲ. ಸೊ ಅದಕ್ಕೆ ಸಾರಿ. ನನ್ನ ಮಗನ ತಟ್ಟೆ ತೊಗೊಂಡು ಬೆಳೀತಾ ಇದ್ದಾನೆ. ಅವ್ನಿಗೇನೋ ಮ್ಯೂಸಿಕ್ಕು, ಸಾಂಗು, ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಸಿಂಪಲ್ಲಾಗಿ ಕಾಳು ಹುರಿದು ಕೂಗಿಸ್ಕೊಂಡು ಸಂಪ್ಳ ಅಂತ ಹೇಳ್ತಿದ್ದೀನಿ, ಮಸಾಲೆನ ಆಡಿಸ್ಕೊಂಡು ಹಾಕ್ಕೊಂಡು ಸಾಂಬಾರನ್ನ ಒಂದು ಕುದಿ ಬರ್ಸ್ಕೊಳ್ಳೋದಿಲ್ಲ, ಒಂದು ವಿಸಲ್ ಬರ್ಸ್ಕೊಳ್ಳೋದಷ್ಟೇ. ಇವಾಗ ಚಿಕನ್ ಮಸಾಲ, ಮೊಟ್ಟೆ, ಕಾರ್ನ್ಫ್ಲವರ್, ಉಪ್ಪು ಮತ್ತು ಖಾರದ ಪುಡಿನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು 10 ಮಿನಿಟ್ಸ್ ಬಿಟ್ಟು ಚಿಕನ್ ಹಾಕಿ ಒಂದು 10 ಮಿನಿಟ್ಸ್ ಬಿಟ್ಟು ಎಣ್ಣೆಗೆ ಹಾಕೋದು. ಇಷ್ಟೇ ಗೈಸ್ ಇವತ್ತಿನ ಲಾಗ್. ಸೊ ಎಣ್ಣೆಗೆ ಹಾಕ್ತಾ ಇರಬೇಕಾದ್ರೆ ವೀಡಿಯೋ ಮಾಡಿಕೊಂಡು ಎಣ್ಣೆಗೆ ಹಾಕೋಕ್ಕೆ ಹೋದರೆ ಆಡ್ಬಿಡ್ತು. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.